ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯ್ಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ದಸರಾ ಹಾಗೂ ದೀಪಾವಳಿಯಲ್ಲಿ ವಿಶೇಷವಾಗಿ ಮಾಡೋಂಥ ಹಾಗೂ ಗಣೇಶನಿಗೂ ಪ್ರಿಯವಾದಂಥ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಮೊದಲಿಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ಮತ್ತು 1 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ. ಈಗ ಇದನ್ನೆಲ್ಲ 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸಿ ಹಾಕ್ಕೊಳ್ಳೋಣ. ಈ ಎಣ್ಣೆ ಕಾಯಿಸಿ ಹಾಕೋದ್ರಿಂದ ಕರ್ಜಿಕಾಯಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಈ ರೀತಿ ಎಣ್ಣೆ ಕಾಯಿಸಿ ಹಾಕ್ಕೊಳ್ಳೋದು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಮತ್ತು ಮೈದಾ ಜೊತೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಹೀಗೆ ಹಿಡ್ಕೊಂಡು ನೋಡಿದ್ರೆ ಇದು ಶೇಪ್ ಬರಬೇಕು. ಈ ರೀತಿ ಹೀಗೆ ಶೇಪ್ ಬಂದರೆ ಅದು ಎಣ್ಣೆ ಸಾಕಾಗಿದೆ ಅಂತ. ಈ ರೀತಿ ಬರಲಿಲ್ಲ ಅಂದರೆ ಇನ್ನೊಂದು ಚೂರು ಕಾಯಿಸಿ ಹಾಕೋಬೇಕು ಎಣ್ಣೆನ. ಈಗ ನೋಡಿ, ಇದು ಕರೆಕ್ಟಾಗಿ ಹದವಾಗಿದೆ. ಈಗ ಅದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕಿ ಕಲಿಸಿದ್ರೆ ತೆಳ್ಳಗಾಗೋದ್ರೆ ಕರ್ಜಿಕಾಯಿ ಗರಿ ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ಗಟ್ಟಿಗೇನು ಕಲಿಸೋದು ಬೇಕಿಲ್ಲ, ಮೀಡಿಯಮ್ ಆಗಿ ಸ್ವಲ್ಪ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಯಾಕಂದರೆ ಸಣ್ಣ ರವೆ ಹಾಕಿರೋದ್ರಿಂದ ಅದು ರವೆ ಅರಳ್ಕೊಳ್ಳುತ್ತಲ್ಲ, ಹಾಗಾಗಿ ಆವಾಗ ಹಿಟ್ಟು ಬಿಗಿ ಬರುತ್ತೆ. ನೋಡಿ, ಈ ರೀತಿ ಈಗ ಕಲಿಸ್ಕೊಂಡು 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡೋಣ. ಈಗ ನಾವು ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು ಮೊದಲಿಗೆ 1 ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಈ ಹುರ್ಗಡ್ಲೆನ ಹಸಿ ವಾಸನೆ ಹೋಗಿ ಸ್ವಲ್ಪ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ಕೆಂಪಿಗೆ. ಈಗ ನೋಡಿ, ಇದು ಹುರಿದಿದ್ದಾಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಬಗ್ಸಿಟ್ಕೊಳ್ಳೋಣ. ಈಗ 1/2 ಕಪ್ಪಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಈ ಬಿಳಿ ಎಳ್ಳನ್ನು ಅಷ್ಟೇ ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಈ ಕೆಂಪಗಾಗಿ ನೋಡಿ ಈ ರೀತಿ ಸಿಡಿತಾ ಇದೆ. ಈಗ ಇದನ್ನು ಹುರ್ಗಡ್ಲೆ ಹಾಕ್ಕೊಂಡಿದ್ದೀವಲ್ಲ ಅದೇ ಪ್ಲೇಟ್ಗೆ ಬಗ್ಸಿಟ್ಕೊಳ್ಳೋಣ. ನೋಡಿ, ಈಗ ನಾನು 1/4 ಕಪ್ಪಷ್ಟು ಗಸಗಸೆ ತೊಗೊಂಡಿದ್ದೀನಿ. ಈ ಗಸಗಸೆನೂ ಸಹ ಹಾಗೆ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರೋ ತನಕ ಕೆಂಪಗೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಇದಾಗಿದೆ. ಈಗ ಇದನ್ನು ಕೂಡ ಅದೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಲಾಸ್ಟ್ಗೆ ಒಂದು 1/2 ಕಪ್ಪಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಈ ಕಡಲೆಕಾಯಿ ಬೀಜ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಈ ಕಡಲೆಕಾಯಿ ಬೀಜ ಹಾಕ್ಕೋಬೇಕು. ಈ ಕಡಲೆಕಾಯಿ ಬೀಜನೂ ಅಷ್ಟೇ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ನೋಡಿ, ಈಗ ಹುರಿದಿದ್ದಾಗಿದೆ. ಈಗ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಆ ಪ್ಲೇಟಲ್ಲಿ ಎಲ್ಲನೂ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಸ್ವಲ್ಪ. ನೋಡಿ, ಹೀಗೆ ಇದು ಎಲ್ಲ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದು ಚೆನ್ನಾಗಿ ನುಣ್ಣಗಾಗಬೇಕು, ಅದಕ್ಕೋಸ್ಕರ ಈಗ ಬೆಲ್ಲ ಹಾಕ್ಕೊಳ್ಳಲ್ಲ ನಾವು. ಇದು ಚೆನ್ನಾಗಿ ಪುಡಿ ಆದಮೇಲೆ ಬೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಈಗ ಇದನ್ನು ಪುಡಿ ಮಾಡ್ಕೊಂಡದ್ದಾಗಿದೆ. ಈಗ 2 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಸರಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಪುಡಿ ಮಾಡ್ಕೊಂಡಿರೋ ಮಿಕ್ಸ್ನ ಒಂದು ಬೌಲ್ಗೆ ಬಗ್ಸ್ಕೊಳ್ಳೋಣ. ಈಗ ಇದಕ್ಕೆ ನಾವು ಒಂದು 1/2 ಸ್ಪೂನಷ್ಟು ಏಲಕ್ಕಿ ಹಾಕ್ಕೊಳ್ಳೋಣ, ಮತ್ತು ಒಂದು 2-3 ಸ್ಪೂನಷ್ಟು ಒಣಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸು ನಾವು ಕರ್ಜಿಕಾಯಿ ಎಷ್ಟು ಮಾಡೋಕ್ಕೆ ಎತ್ಕೊಳ್ತೀವೋ ಅದಕ್ಕೆ ಮಾತ್ರ ಈ ಏಲಕ್ಕಿ ಮತ್ತು ಕೊಬ್ಬರಿನ ಮಿಕ್ಸ್ ಮಾಡಿಕೊಂಡು ಕರ್ಜಿಕಾಯಿ ಮಾಡಬೇಕು. ಮಿಕ್ಕಿದ ಪುಡಿನ ಎತ್ತಿ ನಾವು ಒಂದು 6 ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದು. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಂಡು ನಾವು ಮೊದಲೇ ಕಲಸಿಟ್ಕೊಂಡಿದ್ದೀವಲ್ಲ ಆ ಹಿಟ್ಟಿನಲ್ಲಿ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸಣ್ಣದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಪೂರಿ ಒತ್ಕೊಳ್ಳೋಣ. ಈ ರೀತಿ ತೆಳ್ಳಗೆ ಒತ್ಕೋಬೇಕು ಪೂರಿನ. ಈ ತೆಳ್ಳಗಿದ್ದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ, ಹಾಗಾಗಿ ತೆಳ್ಳಗೆ ಒತ್ಕೋಬೇಕು. ಸ್ವಲ್ಪ ದಪ್ಪ ಆದರೆ ಅದು ಅಷ್ಟೊಂದು ಕ್ರಿಸ್ಪಿ ಬರೋದಿಲ್ಲ. ನೋಡಿ, ಹೀಗೆ ನಾನು ಎಲ್ಲ ಹಿಟ್ಟಲ್ಲೂ ಈ ರೀತಿ ಪೂರಿಗಳನ್ನ ಒತ್ತಿ ಈ ಥರ ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ಆ ಮೌಲ್ಡ್ಗೆ ಸ್ವಲ್ಪ ತುಪ್ಪ ಸವರಿ ಗ್ರೀಸ್ ಮಾಡ್ಕೊಳ್ಳೋಣ. ನಂತರ ಈ ಮಾಡಿಟ್ಕೊಂಡಿರೋ ಹಪ್ಪಳನ ಈ ರೀತಿ ಇಟ್ಕೊಂಡು ಫಸ್ಟು ಆ ಎಡ್ಜಸ್ಗೆಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ರೀತಿ ನೀರು ಹಾಕ್ಕೊಂಡ್ರೆ ಆ ಪ್ರೆಸ್ ಮಾಡಿದಾಗ ಕರ್ಜಿಕಾಯಿ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನೀರು ಹಾಕ್ಕೋಬೇಕು. ಹೀಗೆ ನೀರು ಹಾಕ್ಕೊಂಡು ಈಗ ಮಾಡಿಟ್ಕೊಂಡಿರೋ ಮಿಕ್ಸ್ನ ಈ ರೀತಿ ಸ್ಟಫ್ ಮಾಡ್ಕೊಳ್ಳೋಣ. ಹೀಗೆ ಸ್ಟಫ್ ಮಾಡಿಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡಿ ಈ ರೀತಿ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ತಕ್ಕೋಬೇಕು. ನೋಡಿ, ಈಗ ಕರ್ಜಿಕಾಯಿ ಸಿದ್ಧ ಆಗಿದೆ ನೋಡಿದ್ರ. ಇದೇ ರೀತಿ ನಾವು ಮಾಡಿಟ್ಕೊಂಡಿರೋ ಹಾಳೆಗಳಲ್ಲಿ ಇದೇ ರೀತಿ ಎಲ್ಲ ಕರ್ಜಿಕಾಯಿ ಮಾಡಿಟ್ಕೊಳ್ಳೋಣ. ಹೀಗೆ ಮಾಡಿಟ್ಕೊಳ್ಳೋವಾಗ ಈ ಹಾಳೆಗಳನ್ನ ಸ್ವಲ್ಪ ಈ ರೀತಿ ದೊಡ್ಡದಾಗೆ ಮಾಡ್ಕೋಬೇಕು, ಯಾಕಂದರೆ ಈ ರೀತಿ ಎಕ್ಸ್ಟ್ರಾ ತಕ್ಕೋಬೋದು. ಇಲ್ಲದೇ ಆದರೆ ಚಿಕ್ಕದಾಗೋದ್ರೆ ಅದು ಪ್ರೆಸ್ ಮಾಡಿದಾಗ ಸ್ಟಫ್ ಮಾಡಿರೋ ಪೌಡ್ರೆಲ್ಲ ಈಚೆ ಬಂದುಬಿಡುತ್ತೆ, ಮತ್ತು ಕರ್ಜಿಕಾಯಿ ಕೂಡ ಒಡೆದೋಗುತ್ತೆ, ಮತ್ತು
ಕರಿಯೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಹಾಳೆಗಳನ್ನಾಗಿ ಮಾಡಿಟ್ಕೊಂಡು ಈ ರೀತಿ ಕರ್ಜಿಕಾಯಿನ ಮಾಡಿಟ್ಕೋಬೇಕು. ನೋಡಿ, ನಾನು ಎಲ್ಲ ಕರ್ಜಿಕಾಯಿನೂ ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಈ ಕಾದಿರೋ ಎಣ್ಣೆಗೆ ಈ ರೀತಿ ಒಂದೊಂದೇ ಕರ್ಜಿಕಾಯಿಗಳನ್ನ ಹಾಕ್ಕೊಳ್ಳೋಣ. ಇದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಾದರೆ ಕರ್ಜಿಕಾಯಿ ತುಂಬ ಕೆಂಪಗಾಗೋಗುತ್ತೆ, ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು ಸ್ವಲ್ಪ ಒಂದು ಸೈಡ್ ಬೆಂದ ಮೇಲೆ ನಿಧಾನಕ್ಕೆ ತಿರುವು ಹಾಕಬೇಕು. ನೋಡಿ, ಹೀಗೆ ತಿರುವಾಕಿ ನಿಧಾನಕ್ಕೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಹೀಗೆ ಚೆನ್ನಾಗಿ ಬೇಯಿಸೋದ್ರಿಂದ ಒಳಗಡೆ ಬೆಲ್ಲ ಬಿಸಿಗೆ ಚೆನ್ನಾಗಿ ಕರಗಿ ಚೆನ್ನಾಗಿ ಜ್ಯೂಸಿಯಾಗಿ ನೀರು ಬಿಟ್ಕೊಂಡಿರುತ್ತೆ ಸ್ವಲ್ಪ. ಹಾಗಾಗಿ ತಿನ್ನೋವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ತುಂಬ ನಿಧಾನಕ್ಕೆ ಬೇಯಿಸಿರೋದ್ರಿಂದ ಹೊರಗಡೆ ಲೇಯರ್ ಕೂಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಇದು. ಈಗ ಹಾಗಾಗಿ ಇನ್ನೊಂದು ಚೂರು ಕೆಂಪಗಾದ ತಕ್ಷಣ ಇದನ್ನು ತಕ್ಕೊಳ್ಳೋಣ. ನೋಡಿ, ಈ ರೀತಿ ಎರಡೂ ಕಡೆ ತಿರುವಾಕಿ ಬೇಯಿಸ್ಕೋಬೇಕು. ಆಗ ಎರಡೂ ಕಡೆ ಈಕ್ವಲಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗ ಇದು ಬೆಂದಿದ್ದಾಗಿದೆ ಕೆಂಪಿಗೆ. ಈಗ ನಾನೆಲ್ಲನೂ ತಕ್ಕೊತಾ ಇದ್ದೀನಿ. ನೋಡಿ, ಗರಿಗರಿಯಾದ ಸಿಹಿ ಕರ್ಜಿಕಾಯಿ ತಿನ್ನೋದಕ್ಕೆ ಸಿದ್ಧ ಆಗಿದೆ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಒಂದು 15 ದಿವಸದ ತನಕ ಇಟ್ಕೊಂಡು ತಿನ್ಬೋದು. ನೀವು ಟ್ರೈ ಮಾಡ್ತೀರಾ ಅಲ್ವಾ ಈ ಕರ್ಜಿಕಾಯಿನ? ನೋಡಿ, ಕರ್ಜಿಕಾಯಿ ಸಿದ್ಧ ಆಗಿದೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ? ನೋಡಿ, ಈ ರೀತಿ ಮುರಿದು ನೋಡಿದ್ರೆ ಒಳಗಡೆ ನೋಡಿ ಬೆಲ್ಲ ಎಲ್ಲ ಕರಗಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಚೆನ್ನಾಗಿದೆ ಅಲ್ವಾ? ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪೂಯಾಸ್ ಕಿಚನ್ ವೀಕ್ಷಿಸೋದಕ್ಕೆ ಧನ್ಯವಾದಗಳು.